ಆಮೇಲೆ ಇಬ್ಬರಿಗೂ ನಿದ್ದೆ ಬಂದಿತು ಮತ್ತು ಅವಳನ್ನು ಅಪ್ಪಿಕೊಳ್ಳುವ ಆಲೋಚನೆ ತಪ್ಪು ಅಂತ ಅನಿಸಿ ನನ್ನ ಪಾಡಿಗೆ ನಾನು ಮಲಗಿಬಿಟ್ಟೆ. ಸ್ವಲ್ಪ ಹೊತ್ತಿನ ನಂತರ ಯಾರೋ ನನ್ನನ್ನು ಮುಟ್ಟುತ್ತಿರುವ ಹಾಗೆ ಅನಿಸಿತು. ನಿದ್ದೆಯಿಂದ ಕಣ್ಣು ಬಿಟ್ಟು ನೋಡಿದಾಗ ನನಗೆ ಗಾಬರಿಯಾಯಿತು ಮತ್ತು ಅಕ್ಕ ನನ್ನ ಜೊತೆ ಈ ತರ ಮಾಡುವಳೆಂದು ನಾನು ಯಾವತ್ತೂ ಊಹಿಸಿರಲಿಲ್ಲ. ನನ್ನ ಹೆಸರು ರಮೇಶ್. ನಾನು ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಈಗ 30 ವರ್ಷ ವಯಸ್ಸು. ನಾನು ಮೈಸೂರಿನವನು, ಆದರೆ ನಾನು ಬೆಂಗಳೂರಿನಲ್ಲಿ ಕಳೆ 10 ವರ್ಷಗಳಿಂದ ಇದ್ದೀನಿ. ನನಗೆ ಈಗಾಗಲೇ ಮದುವೆ ಆಗಿ 3 ವರ್ಷಗಳಾಗಿದೆ. ನನ್ನ ಹೆಂಡತಿ ಹೆಸರು ಸುನೀತಾ. ನೋಡಕ್ಕೆ ತುಂಬಾನೇ ಚೆನ್ನಾಗಿದ್ದಾಳೆ. ನಮ್ಮಿಬ್ಬರಿಗೂ ಒಂದು ಒಳ್ಳೆಯ ಪ್ರೀತಿಯ ಸಂಸಾರ. 2-3 ವರ್ಷಗಳು ನಮ್ಮ ಜೀವನವನ್ನು ಸುಖಕರವಾಗಿ ಕಳೆದವು. ಆ ಖುಷಿಯ ಪ್ರತಿಫಲವೇ ಈಗ ಅವಳು ಗರ್ಭಿಣಿ. ಹೌದು, ಈಗ ಅವಳಿಗೆ 8 ತಿಂಗಳು. ಮೊದಲನೇ ಮಗು ಇದು. ಅವಳ ಮೊದಲನೇ ಸಲ ಆದ್ದರಿಂದ ನನ್ನ ಅತ್ತೆ ಮಾವ ಅವಳನ್ನು 6 ತಿಂಗಳಿಗೆ ಬಂದು ಕರೆದುಕೊಂಡು ಹೋದರು. ಅವಳು ಗರ್ಭಿಣಿಯಾಗಿದ್ದರಿಂದ ನಮ್ಮ ದೇಹ ಸಂಪರ್ಕ ಕಡಿತಗೊಂಡಿತ್ತು. ನಾನು ಅವಳು ಯಾವಾಗ ಮಗುವನ್ನು ಹರಿವಳು ಮತ್ತೆ ನಾವಿಬ್ಬರೂ ಯಾವಾಗ ಒಂದಾಗುವುದು ಎಂದು ಕಾಯುತ್ತಿದ್ದೆ. ನನಗೆ ಜೀವನ ಬೇಸರವಾಗಿತ್ತು ಮತ್ತು ದೇಹ ಸಂಪರ್ಕ ಬೇಕಾಗಿತ್ತು. ಕೆಲವೊಂದು ಸಾರಿ ನಾವು ಫೋನಿನಲ್ಲಿ ಮಾತಾಡುವಾಗ ಆ ಮ್ಯಾಟರ್ಗಳ ಬಗ್ಗೆ ಮಾತಾಡಿ ನಮ್ಮನ್ನು ನಾವು ತೃಪ್ತಿಪಡಿಸಿಕೊಳ್ಳುತ್ತಿದ್ದೆವು. ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಎಂಜಾಯ್ ಮಾಡುವುದರಲ್ಲಿ ಇರುವ ಸುಖ ಬೇರೇನೆ. ಹೀಗಿತ್ತು ನೋಡಿ ನನ್ನ ಪರಿಸ್ಥಿತಿ. ಈ ಕಾಮದ ವಿಷಯ ಒಂದು ಕಡೆ ಆದರೆ ಅಡಿಗೆ ಮಾಡುವುದು, ಬಟ್ಟೆ ಒಗೆದು ಮತ್ತು ಮನೆ ಕೆಲಸಗಳು ಮಾಡುವುದು ತುಂಬಾ ಕಷ್ಟವಾಗಿ ಬಿಟ್ಟಿತ್ತು. ಕೆಲವೊಮ್ಮೆ ಮಾಡುತ್ತಿದ್ದೆ ಮತ್ತು ಕೆಲವೊಮ್ಮೆ ಹಾಗೆ ಉಳಿಸಿಬಿಡುತ್ತಿದ್ದೆ. ಆಫೀಸಿನಲ್ಲಿ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಅಲ್ಲಿಯೂ ಕೆಲಸ ಮಾಡೋಕೆ ನನಗೆ ತುಂಬಾ ಕಷ್ಟಕರವಾಗಿತ್ತು. ಈ ವಿಷಯ ನಮ್ಮ ಮನೆಯವರಿಗೂ ಗೊತ್ತಿತ್ತು. ಇನ್ನು ಇಲ್ಲಿ ಕೆಲಸದವರನ್ನು ಹುಡುಕಿಕೊಳ್ಳೋಣ ಅಂದರೆ ಬರುವವರು ಹೇಗೋ ಏನೋ ಅನ್ನುವ ಭಯ ಬೇರೆ, ಅದರಿಂದ ಯಾರನ್ನೂ ಕೆಲಸಕ್ಕೆ ಇಟ್ಟುಕೊಳ್ಳಲಿಲ್ಲ. ಹೀಗೆ ನನ್ನ ಕಷ್ಟವನ್ನು ನಾನು ಅನುಭವಿಸುತ್ತಿದ್ದಾಗ ನನ್ನ ಅಕ್ಕ ಮತ್ತು ಭಾವ ಬೆಂಗಳೂರಿಗೆ ಶಿಫ್ಟ್ ಆದರು. ಇದಕ್ಕೂ ಮುಂಚೆ ಅವರು ಮಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರು. ನನ್ನ ಭಾವ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು. ಈಗ ಅವರಿಗೆ ವರ್ಗಾವಣೆಯಾಗಿ ಬೆಂಗಳೂರಿಗೆ ಬಂದರು. ಅವರಿಗೆ ವರ್ಗಾವಣೆಯಾಗಿದ್ದು ಜಯನಗರ ಶಾಖೆಗೆ ಮತ್ತು ನಾನು ನೆಲೆಸಿದ್ದು ಕೂಡ ಜಯನಗರದಲ್ಲಿ. ಹಾಗಾಗಿ ಮನೆ ನೋಡುವ ಜವಾಬ್ದಾರಿಯನ್ನು ಅವರು ನನಗೆ ಒಪ್ಪಿಸಿದರು. ಅದರಂತೆ ನಾನು ನನ್ನ ಸ್ನೇಹಿತರನ್ನು ವಿಚಾರಿಸಿ ಅವರಿಗೆ ಒಂದು ಮನೆಯನ್ನು ಬಾಡಿಗೆಗೆ ಹುಡುಕಿದೆ. ಅದಕ್ಕಾಗಿಯೇ ಅಕ್ಕ ಮತ್ತು ಭಾವ ಒಂದು ಸಲ ಬಂದು ಮನೆಯನ್ನು ನೋಡಿಕೊಂಡು ಹೋದರು. ಮನೆಯಲ್ಲಿ ನೋಡಲು ಬಂದಾಗ ನನ್ನ ಅಕ್ಕ ತುಂಬಾನೇ ಖುಷಿಪಟ್ಟಳು. ಏಕೆಂದರೆ ಮನೆ ನೋಡೋಕೆ ತುಂಬಾ ಚೆನ್ನಾಗಿತ್ತು ಮತ್ತು ಸುತ್ತಮುತ್ತಲೂ ಕೂಡ ಚೆನ್ನಾಗಿತ್ತು. ಇದಾಗಿ ಕೇವಲ 1 ತಿಂಗಳಿನಲ್ಲಿ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಅವರು ಬಂದದ್ದು ನನಗೆ ಹೆಚ್ಚು ಖುಷಿ ಕೊಟ್ಟಿತು. ನನಗೆ ಅಡುಗೆ ಮತ್ತು ಬಟ್ಟೆಯ ಕೆಲಸಗಳು ತಪ್ಪಿದೆಂದು ತುಂಬಾನೇ ಖುಷಿಯಾಯಿತು. ಅವರು ಬೆಂಗಳೂರಿಗೆ ಶಿಫ್ಟ್ ಆದಾಗ ಅವರಿಗೆ ನಾನು ಎಲ್ಲದರಲ್ಲೂ ಸಹಾಯ ಮಾಡಿದೆ. ಅಕ್ಕ ಭಾವನಿಗೆ ಒಬ್ಬ ಮಗ ಇದ್ದರು. ಅವನನ್ನು ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದರು. ಮನೆ ಶಿಫ್ಟ್ ಆದ ಮೇಲೆ ಭಾವ ಕೆಲಸಕ್ಕೆ ಜಾಯಿನ್ ಆದರು. ಭಾವ ಕೆಲಸಕ್ಕೆ ಹೋದದ್ದರಿಂದ ಅಕ್ಕಳಿಗೆ ಸಾಮಾನು ಜೋಡಿಸೋಕೆ ನಾನೇ ಹೆಲ್ಪ್ ಮಾಡಬೇಕಾಯಿತು. ನನ್ನ ಆಫೀಸ್ ಟೈಮಿಂಗ್ ಬಂದು ಮಧ್ಯಾಹ್ನ 2 ರಿಂದ ರಾತ್ರಿ 10ವರೆಗೆ. ಹಾಗಾಗಿ ನಾನು ಸಹಾಯ ಮಾಡಲೇಬೇಕಾಯಿತು. ಮೊದಲ 2 ವಾರಗಳು ನಾನು ಅವರ ಮನೆಯಲ್ಲಿಯೇ ಹೆಚ್ಚಾಗಿ ಉಳಿದುಕೊಳ್ಳಬೇಕಾಗಿ ಬಂತು. ಹೀಗಿರುವಾಗ ಇಬ್ಬರ ಒಡನಾಟ ಜಾಸ್ತಿ ಆಯಿತು. ನಾನು ರಾತ್ರಿ 10 ಗಂಟೆಯ ಮೇಲೆ ಕೆಲಸ ಮುಗಿಸಿ ನನ್ನ ಅಕ್ಕನ ಮನೆಗೆ ಹೋಗುತ್ತಿದ್ದೆ. ಆ ಸಮಯದಲ್ಲಿ ನಾವು ತುಂಬಾ ಹರಟೆ ಹೊಡೆಯುತ್ತಿದ್ದೆವು. ನಾವೇ ಸ್ನೇಹಿತರಂತೆ ತುಂಬಾ ಕ್ಲೋಸ್ ಇದ್ದೆವು. ನನ್ನ ಅಕ್ಕ ನನಗಿಂತ 4 ವರ್ಷ ದೊಡ್ಡವಳು ಇದ್ದಳು. ಬರಬರುತ್ತಾ ನಾವು ಮೊದಲಿಗಿಂತಲೂ ಹೆಚ್ಚು ಮಾತನಾಡಲು ಶುರು ಮಾಡಿದೆವು. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆವು. ಕೆಲವೊಮ್ಮೆ ನನ್ನ ಮತ್ತು ನನ್ನ ಹೆಂಡತಿಯ ಬಗ್ಗೆ ತುಂಬಾನೇ ತಮಾಷೆ ಮಾಡುತ್ತಿದ್ದಳು ನನ್ನ ಅಕ್ಕ. ನಾನೇನು ಕಡಿಮೆ ಅನ್ನೋ ಹಾಗೆ ನಾನು ಕೂಡ ಅವಳನ್ನು ತುಂಬಾ ರೇಗಿಸುತ್ತಿದ್ದೆ. ಹೀಗೆ ಕೆಲವು ದಿನಗಳು ಕಳೆದವು. ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು. ಅಂತೂ ನಾನು ಕೆಲಸ ಮುಗಿಸಿ ನನ್ನ ಅಕ್ಕನ ಮನೆಗೆ ಹೋದಾಗ ರಾತ್ರಿ 11 ಗಂಟೆ ಆಗಿತ್ತು.
ಅವಳು ಬಂದು ಬಾಗಿಲು ತೆರೆದಾಗ ಅವಳ ಮುಖ ಯಾಕೋ ಸಪ್ಪಗಿತ್ತು. ಆಮೇಲೆ ಅವಳು ನನಗೆ ಊಟಕ್ಕೆ ಅಂತ ಕರೆದಳು. ನಿಂದು ಊಟ ಆಯ್ತಾ ಅಂತ ಕೇಳಿದೆ. ಅದಕ್ಕೆ ಅವಳು ಹೌದು ನಂದು ಆಯ್ತು ಅಂತ ಏಕವಚನದಲ್ಲಿ ಉತ್ತರಿಸಿದಳು. ಆಗ ನಾನು ಯಾಕೆ ತುಂಬಾ ಡಲ್ಲಾಗಿದೆಯಾ ಅಂತ ಕೇಳಿದೆ. ಹಾಗೇನಿಲ್ಲ, ನಿನ್ನ ಭಾವ ಕೆಲಸದ ಮೇಲೆ ಮುಂಬೈಗೆ ಹೋದರು ಎಂದು ಹೇಳಿದಳು. ಹೌದಾ? ಅದೇನು, ನಾನು ಬೆಳಗ್ಗೆ ಅವರನ್ನು ಮಾತನಾಡಿಸಿದಾಗ ಅವರು ಏನನ್ನೂ ಹೇಳಲಿಲ್ಲ, ಆಗಲೇ ಹೋಗಿಬಿಟ್ಟರೆ ಎಂದು ಕೇಳಿದೆ. ಹೌದು ಕಣೋ, ಅವರ ಕೆಲಸವೇ ಹಾಗೆ, ಇದು ನಮಗೇನು ಹೊಸದಲ್ಲ ಬಿಡು ಅಂತ ತುಂಬಾ ಬೇಜಾರಿನಿಂದ ಹೇಳಿದಳು. ಆಮೇಲೆ ಊಟ ಮುಗಿಸಿ ಟಿವಿ ನೋಡುತ್ತಾ ಕುಳಿತೆ. ಅಕ್ಕ ಅಡಿಗೆ ಮನೆ ಕ್ಲೀನ್ ಮಾಡಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದಳು. ಆದರೆ ಅಕ್ಕನಲ್ಲಿ ಏನೋ ಒಂದು ಬದಲಾವಣೆ ಕಾಣುತ್ತಿತ್ತು. ಭಾವ ಮುಂಬೈಗೆ ಹೋಗಿದ್ದರಿಂದ ಅವಳ ಮುಖದಲ್ಲಿ ಲವಲವಿಕೆ ಇರಲಿಲ್ಲ. ನಾನು ಕೇಳಿದೆ, ಏನಾಯ್ತು ಅಕ್ಕ, ಯಾಕೆ ಸಪ್ಪಗೆ ಇದ್ದೀಯಾ? ಭಾವ ಇಲ್ಲ ಅಂತ ಬೇಜಾರ ಅಂತ ಕೇಳಿದೆ. ಅದಕ್ಕೆ ಅಕ್ಕ ಹೇಳಿದಳು, ಹಾಗೇನಿಲ್ಲ ಕಣೋ, ಅವರ ಕೆಲಸವೇ ಹಾಗೆ, ನನಗೆ ಅಭ್ಯಾಸ ಆಗಿದೆ. ಬೆಳಗ್ಗಿನಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದೆ. ಆದ್ದರಿಂದ ಬೆನ್ನು ನೋವುತ್ತಿದೆ. ಅಯ್ಯೋ ಹೌದಾ, ಹಾಗಿದ್ರೆ ನದಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅಕ್ಕ ಹೇಳಿದಳು, ಇರ್ಲಿ ಬಿಡು, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಕಡಿಮೆ ಆಗಬಹುದು ಅಂತ. ನಾನು ಅಕ್ಕ, ನೀನು ಯಾಕೆ ಅಷ್ಟೊಂದು ಕೆಲಸ ಮಾಡೋಕೆ ಹೋದೆ ಅಂತ ಕೇಳಿದೆ. ಹೌದು ಕಣೋ, ಇಷ್ಟೊಂದು ನೋವು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಏನು ಆಗೋಲ್ಲ ಬಿಡು, ಕೆಲಸ ಜಾಸ್ತಿ ಮಾಡಿದಾಗ ಇದೆಲ್ಲ ಮಾಮೂಲು. ನಾನು ಹೋಗಿ ನಿದ್ದೆ ಮಾಡುತ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಳು. ಆಗ ಅಕ್ಕ ಮಲಗಲು ತನ್ನ ರೂಮಿಗೆ ಹೋದಳು. ನಾನು ಕೂಡ ಟಿವಿ ಆಫ್ ಮಾಡಿ ನನ್ನ ರೂಮಿಗೆ ಮಲಗಲು ಬಂದೆ. ಆದರೆ ನಿದ್ದೆಯೇ ಬರಲಿಲ್ಲ. ಆಗ ನನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ರಸಿಕತೆಗಳನ್ನ ಓದೋಕೆ ಶುರು ಮಾಡಿದೆ. ಆ ಕತೆಗಳನ್ನ ಓದುತ್ತಾ ನಂಗೆ ಫುಲ್ ಮೂಡ್ ಬರೋಕೆ ಶುರು ಆಯಿತು. ಈಗಾಗಲೇ ನನ್ನ ಕಂಬ ಫುಲ್ ಟೈಟ್ ಆಗಿತ್ತು. ಸ್ವಲ್ಪ ಹೊತ್ತಿನ ನಂತರ ನನಗೆ ತಡೆಯಲಾರದೆ ಬಾತ್ರೂಮಿಗೆ ಹೋಗಿ ಕೆಲಸ ಮುಗಿಸಿದೆ. ಅಲ್ಲಿಗೆ ಸ್ವಲ್ಪ ಸಮಾಧಾನ ಅನಿಸಿತು. ಆದರೂ ಈ ಟೈಮ್ನಲ್ಲಿ ನನ್ನ ಹೆಂಡತಿ ಇದ್ದಾರೆ, ಚೆನ್ನಾಗಿ ಇರುತ್ತಿತ್ತು ಅಂದುಕೊಂಡೆ. ಮತ್ತೆ ನನ್ನ ರೂಮಿನ ಕಡೆ ಹೋಗುವಾಗ ನನ್ನ ಗಮನ ಅಕ್ಕನ ಕೋಣೆಯ ಕಡೆ ಹೋಯಿತು. ಯಾಕಂದ್ರೆ ಅಕ್ಕನ ರೂಮಿನಲ್ಲಿ ಲೈಟ್ ಇನ್ನೂ ಆನ್ ಇತ್ತು. ಅವಳು ಲೈಟ್ ಆಫ್ ಮಾಡೋದನ್ನ ಮರೆತು ಮಲಗಿರಬಹುದು ಅಂತ ಅವಳ ರೂಮ್ ಹತ್ತಿರ ಹೋದೆ. ಆದರೆ ಅಕ್ಕ ಇನ್ನೂ ಎದ್ದಿದ್ದಳು. ಒಳಗೆ ಹೋಗಿ ಕೇಳಿದೆ, ಯಾಕೆ ಅಕ್ಕ, ನಿದ್ದೆ ಬರ್ತಿಲ್ವಾ ಅಂತ. ಅವಳು ನೋವಿನಿಂದ, ಇಲ್ಲ ಕಣೋ, ಬೆನ್ನು ತುಂಬಾ ನೋವುತ್ತಿದೆ, ನಿದ್ದೇನೆ ಬರ್ತಿಲ್ಲ ಅಂತ ಹೇಳಿದಳು. ಅಕ್ಕ, ಇಷ್ಟೊಂದು ನೋವಿದ್ದಾಗ ನನಗೆ ಹೇಳಬೇಕು ತಾನೇ ಅಂತ ಕೋಪದಿಂದ ಕೇಳಿದೆ. ಅದಕ್ಕೆ ಅವಳು, ಪರವಾಗಿಲ್ಲ ಬಿಡು, ನೀನು ಮಲಗಿರ್ತೀಯ, ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾದೆ ಅಂತ ಹೇಳಿದಳು. ಅಯ್ಯೋ ಅಕ್ಕ, ಎಲ್ಲದಕ್ಕೂ ಬಿಡು ಬಿಡು ಅಂದ್ರೆ ಹೇಗೆ, ಮೆಡಿಸಿನ್ ಆದ್ರೂ ತಗೋ ಅಂತ ಹೇಳಿದೆ. ಇಲ್ಲೇ ಇದೆ ಕಣೋ, ಆದ್ರೆ ನನ್ನ ಕೈನಲ್ಲಿ ಹಚ್ಚಿಕೊಳ್ಳೋಕೆ ಆಗ್ತಿಲ್ಲ ಅಂದಳು. ಅದಕ್ಕೇನಂತೆ ಅಕ್ಕ, ನಾನು ಹಚ್ಚುತ್ತೇನೆ ಬಿಡು ಅಂತ ಹೇಳಿದೆ. ಆಗ ಅಕ್ಕ ನನ್ನ ಕೈಗೆ ಮೂಗು ಕೊಟ್ಟಳು. ಅವಳು ನೈಟಿ ಹಾಕಿಕೊಂಡಿದ್ದಳು. ಸರಿ, ಎಲ್ಲಿ ನೋವಿದೆ ತೋರಿಸು ಅಂತ ಹೇಳಿದೆ. ಅದಕ್ಕೆ ಅವಳು ಬೆನ್ನ ಹಿಂದುಗಡೆ ಸನ್ನೆ ಮಾಡಿ ತೋರಿಸಿದಳು. ಅವಳ ಮುಖದಲ್ಲಿ ಸ್ವಲ್ಪ ಮುಜುಗರವಿತ್ತು. ಸರಿ ಆಯಿತು ಅಂತ ಅವಳಿಗೆ ನೋವಿದ್ದ ಕಡೆ ಮೂಗು ಹಚ್ಚೋಕೆ ಶುರು ಮಾಡಿದೆ. ನನ್ನ ಸ್ಪರ್ಶದಿಂದ ಅವಳು ನಡುಗಲು ಶುರು ಮಾಡಿದಳು. ನನಗೂ ಕೂಡ ಬೇರೆ ಫೀಲಿಂಗ್ಸ್ ಬರೋಕೆ ಶುರು ಆಯಿತು ಮತ್ತು ನನ್ನ ಕಂಬ ಕೂಡ ಟೈಟ್ ಆಗಿತ್ತು. ನನ್ನ ಹೆಂಡತಿಯ ಜೊತೆ ಬಿಟ್ಟರೆ ಇದೇ ಮೊದಲ ಬಾರಿಗೆ ಬೇರೆ ಹೆಂಗಸನ್ನು ಮುಟ್ಟಿದ್ದು. ಈಗ ನನ್ನ ಕೈಗಳು ನಡುಗಲು ಶುರು ಮಾಡಿದವು. ಆಗ ಅಕ್ಕ ಹೇಳಿದಳು, ಯಾಕೋ ಏನಾಯ್ತು, ಮೂಗು ಹಚ್ಚು ಅಂದಳು. ಆಯಿತು ಅಕ್ಕ ಅಂತ ಮೂಗು ಹಚ್ಚಿ ಮಸಾಜ್ ಮಾಡೋಕೆ ಶುರು ಮಾಡಿದೆ. ಅವಳ ನಡುಗಾಟ ಈಗ ಜಾಸ್ತಿ ಆಯಿತು. ನನ್ನ ಕೈಗಳು ಕೂಡ ನಡುಗುತ್ತಿದ್ದವು. ಆದರೂ ಸೆಲ್ಫ್ ಕಂಟ್ರೋಲ್ ಮಾಡಿಕೊಂಡು ಮೂಗು ಹಚ್ಚಿದೆ. ಈಗ ನೋವು ಹೇಗಿದೆ ಅಕ್ಕ ಅಂತ ಕೇಳಿದೆ. ಅವಳು ಪರವಾಗಿಲ್ಲ ಕಣೋ, ಸ್ವಲ್ಪ ಮೇಲು ಅಂದಳು. ಆದರೆ ಅವಳು ನನ್ನ ಮುಖವನ್ನು ನೋಡದೆ ಕೆಳಗೆ ನೋಡುತ್ತಾ ಮಾತನಾಡಿದಳು. ಈಗಾಗಲೇ ನಮ್ಮಿಬ್ಬರಲ್ಲಿ ಹೊಸ ಭಾವನೆಗಳು ಮೂಡಿದ್ದವು. ಇಬ್ಬರು ಮೌನವಾಗಿದ್ದೆವು. ಅವಳು ಸರಿ ಆಯಿತು, ನೀನು ಹೋಗಿ ಮಲಗು ಅಂದಳು. ಆಗ ನಾನು, ಇಲ್ಲ ಅಕ್ಕ, ನಾನು ಇಲ್ಲೇ ಕೆಳಗೆ ಮಲಗುವೆ, ನಿನಗೆ ನೋವು ಜಾಸ್ತಿ ಹೇಳು ಅಂತ ಹೇಳಿದೆ. ಅದಕ್ಕೆ ಅವಳು, ಪರವಾಗಿಲ್ಲ ಕಣೋ, ನೀನು ಹೋಗಿ ನಿದ್ದೆ ಮಾಡು, ನಾಳೆ ನಿಂಗೆ ಆಫೀಸ್ ಇರುತ್ತೆ ಅಂತ ಹೇಳಿದಳು. ಆದರೆ ನಾನು ಅವಳ ಮಾತನ್ನು ಕೇಳದೆ ಅಲ್ಲೇ ಕೆಳಗೆ ಹಾಸಿಗೆ ಹಾಸಿಕೊಂಡು ಮಲಗಿದೆ. ಅವಳು ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ ಮತ್ತು ಅವಳು ಸುಮ್ಮನಾದಳು. ಸ್ವಲ್ಪ ಹೊತ್ತಿನ ನಂತರ ನನಗೆ ನಿದ್ದೆಯೇ ಬರಲಿಲ್ಲ. ಅದನ್ನು ಅವಳು ಗಮನಿಸಿ ಮತ್ತು ಕೇಳಿದಳು, ಯಾಕೋ ನಿದ್ದೆ ಬರ್ತಿಲ್ವಾ? ಅದಕ್ಕೆ ಹೇಳಿದ್ದು, ಹೋಗಿ ನಿನ್ನ ರೂಮಿನಲ್ಲಿ ಮಲಗು ಅಂತ ಹೇಳಿದಳು.
ನಾನು ಪರವಾಗಿಲ್ಲ ಅಕ್ಕ, ನಿನಗಿಂತ ಹೆಚ್ಚು ನಿದ್ದೆಯಲ್ಲ ಬಿಡು ಅಂತ ಹೇಳಿದೆ. ಇದನ್ನ ಕೇಳಿ ಅವಳ ಮುಖ ಖುಷಿಯಿಂದ ಕೆಂಪಾಯಿತು. ಅಷ್ಟೊಂದು ಪ್ರೀತಿನ ನಿನ್ನ ಅಕ್ಕನ ಮೇಲೆ ಅಂತ ರೇಗಿಸುತ್ತಾ ಕೇಳಿದಳು. ನಾನು ಸುಮ್ನೆ ತಲೆ ಆಡಿಸಿದೆ. ಸರಿ, ಹಾಗಿದ್ರೆ ಇಲ್ಲೇ ಬಂದು ಬೆಡ್ ಮೇಲೆ ನನ್ನ ಪಕ್ಕದಲ್ಲಿ ಮಲಗಿಕೊ ಅಂತ ಹೇಳಿದಳು. ಆದರೆ ನಾನು ಪರವಾಗಿಲ್ಲ ಅಕ್ಕ, ನೀನು ನಿದ್ದೆ ಮಾಡಿ ರೆಸ್ಟ್ ತೆಗೆದುಕೊ ಅಂತ ಹೇಳಿದೆ. ಅವಳ ಅದನ್ನ ಕೇಳದೆ, ಯಾಕೋ ನೀನು ನನ್ನ ಮಾತನ್ನೇ ಕೇಳಲ್ಲವಲ್ಲ, ಮೇಲೆ ಬಂದು ಮಲಗು. ಇಲ್ಲ ಅಂದ್ರೆ ನಾನೇ ಕೆಳಗೆ ಬಂದು ಮಲಗುತ್ತೇನೆ ನೋಡು ಅಂತ ಕೋಪದಿಂದ ಹೇಳಿದಳು. ಸರಿ ಬಿಡು, ಕೋಪ ಮಾಡ್ಕೋಬೇಡ ಅಂತ ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಮಲಗಿದೆ. ನನ್ನ ಹೆಂಡತಿಯನ್ನು ಬಿಟ್ರೆ ನಾನು ಯಾರ ಪಕ್ಕದಲ್ಲೂ ಮಲಗಿರಲಿಲ್ಲ. ಸ್ವಲ್ಪ ಹೊತ್ತಿನ ನನ್ನ ಮೈ ಬಿಸಿ ಆಗಿತ್ತು ಮತ್ತು ನನ್ನ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರಲು ಶುರು ಆದವು. ನನ್ನ ಅಕ್ಕನ ಹೆಸರು ದೀಪಿಕಾ. ಅವಳ 34 ಮತ್ತು ನೋಡಲು ಒಳ್ಳೆ ರಂಬೆ ತರ ಇದ್ದಳು. ಇನ್ನೂ ನನಗೆ ಕಂಟ್ರೋಲ್ ಆಗಲಿಲ್ಲ. ಗಟ್ಟಿ ಮನಸ್ಸು ಮಾಡಿ ಅವಳನ್ನು ಅಪ್ಪಿಕೊಳ್ಳಬೇಕು ಅಂತ ಅಂದುಕೊಂಡೆ. ಆದರೆ ಸಡನ್ ಆಗಿ ಅವಳು, ನೀನು ಬಾತ್ರೂಮಿನಲ್ಲಿ ಕೈ ಕೆಲಸ ಮಾಡೋದನ್ನ ನಾನು ನೋಡಿದೆ ಅಂತ ಹೇಳಿದ್ಲು. ಇದನ್ನ ಕೇಳಿದ ತಕ್ಷಣ ನನಗೆ ನಾಚಿಕೆ ಮತ್ತು ಗಾಬರಿಯಾಯಿತು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅವಳು, ಯಾಕೆ ಒಂಟಿ ಜೀವನ ಕಷ್ಟ ಆಗ್ತಿದೆನಾ, ನಿನ್ನ ಹೆಂಡ್ತಿನ ಮಿಸ್ ಮಾಡ್ಕೋತಿದೀಯಾ ಅಂತ ಕೇಳಿದಳು. ನಾನು ಅವಳ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದೆ, ಹಾಗಾಗಿ ನಿಜಾನ ಒಪ್ಪಿಕೊಂಡೆ. ಆಮೇಲೆ ಹೇಳಿದೆ, ಅವಳಿಲ್ಲದೆ ನನ್ನ ಜೀವನ ತುಂಬಾ ಕಷ್ಟ ಆಗಿದೆ ಅಕ್ಕ, ಮನೆ ಕೆಲಸದಲ್ಲೂ ಮತ್ತು ನಾವು ರಾತ್ರಿ ಮಾಡುವ ಆ ಕೆಲಸದಲ್ಲೂ ಅಂತ ಹೇಳಿದೆ. ಅದಕ್ಕೆ ಅವಳು, ಸರಿ ಬಿಡು, ನಿನ್ನ ಕಷ್ಟ ನನಗೂ ಅರ್ಥ ಆಗುತ್ತೆ ಅಂತ ಹೇಳಿದಳು. ನಾನು ಹೌದು ಅಕ್ಕವಂದೆ. ಈಗ ಏನು ಮಾಡೋಕೆ ಬರಲ್ಲ ಕಣೋ, ನಿನ್ನ ಹೆಂಡತಿ ಡೆಲಿವರಿ ಮುಗಿಯೋವರೆಗೂ ನೀನು ಕೈ ಕೆಲಸ ಮಾಡಿಕೊಂಡು ಸುಧಾರಿಸಿಕೊ ಅಂತ ಹೇಳಿದಳು. ಅವಳ ಈ ಮಾತುಗಳು ನನಗೆ ಹೊಸದಾಗಿತ್ತು. ನಾವು ಎಷ್ಟೇ ಕ್ಲೋಸ್ ಆಗಿದ್ದರೂ ಈ ರೀತಿಯ ಮಾತುಗಳನ್ನು ಯಾವತ್ತೂ ಆಡಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರಿಗೂ ನಿದ್ದೆ ಬಂದಿತು ಮತ್ತು ಅವಳನ್ನು ಅಪ್ಪಿಕೊಳ್ಳುವ ಆಲೋಚನೆ ತಪ್ಪು ಅಂತ ಅನಿಸಿ ನನ್ನ ಪಾಡಿಗೆ ನಾನು ಮಲಗಿಬಿಟ್ಟೆ. ಸ್ವಲ್ಪ ಹೊತ್ತಿನ ನಂತರ ಯಾರೋ ನನ್ನನ್ನು ಮುಟ್ಟುತ್ತಿರುವ ಹಾಗೆ ಅನಿಸಿತು. ನಿದ್ದೆಯಿಂದ ಕಣ್ಣು ಬಿಟ್ಟು ನೋಡಿದಾಗ ನನಗೆ ಗಾಬರಿಯಾಯಿತು ಮತ್ತು ಅಕ್ಕ ನನ್ನ ಜೊತೆ ಈ ತರ ಮಾಡುವಳೆಂದು ನಾನು ಯಾವತ್ತೂ ಊಹಿಸಿರಲಿಲ್ಲ. ಒಂದು ಕ್ಷಣ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಒಂದೇ ಸಮನೆ ಅವಳನ್ನು ದೂರ ತಳ್ಳಿದೆ. ಕೋಪದಿಂದ, ಏನು ಅಕ್ಕ ನೀನು ಮಾಡ್ತಾ ಇರೋದು, ನಾನು ನಿನ್ನ ತಮ್ಮ ಅಂತ ಗೊತ್ತಲ್ವಾ, ಸ್ವಂತ ತಮ್ಮನ ಜೊತೆ ಯಾರಾದ್ರೂ ಈ ರೀತಿ ಮಾಡ್ತಾರಾ ಅಂತ ಕೋಪದಿಂದ ಕೇಳಿದೆ. ಆಗ ಅವಳು, ನನಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣೋ ಅಂತ ಅಪ್ಪಿಕೊಂಡಳು. ನಾನು ಮತ್ತೆ ಅವಳನ್ನು ಹಿಂದಕ್ಕೆ ತಳ್ಳಿದೆ. ಏನೇ ಇದು, ನಿನಗೇನಾದ್ರೂ ಹುಚ್ಚು ಹಿಡಿದಿದೆನಾ ಹೇಗೆ ಅಂತ ಕೇಳಿದೆ. ಈಗ ಅವಳು ಅಳುತ್ತಾ, ನೀನು ಅಂದ್ರೆ ನಂಗೆ ಮೊದಲಿಂದಲೂ ಇಷ್ಟ ಕಣೋ, ಒಂದ್ಸಾರಿನಾದ್ರೂ ನಿನ್ನ ಜೊತೆ ಮಾಡಿಸಿಕೊಳ್ಳಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ. ಇಷ್ಟು ದಿನಗಳ ನಂತರ ಆ ಸಮಯ ಈಗ ಬಂದಿದೆ. ದಯವಿಟ್ಟು ಬೇಡ ಅನ್ನಬೇಡ ಎಂದು ಗೋಗರೆದಳು. ಈಗಾಗಲೇ ನನ್ನ ಕೋಪ ನೆತ್ತಿಗೇರಿತ್ತು. ನನಗೂ ಕೂಡ ಅವಳ ಮೇಲೆ ಮನಸ್ಸಿದ್ದರೂ ಅದು ತಪ್ಪು ಅಂತ ನನಗೆ ಗೊತ್ತಿತ್ತು. ಛೀ, ನೀನು ಈ ತರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅಸಹ್ಯದಿಂದ ಹೇಳಿದೆ. ಅವಳು ಅಳುತ್ತಾ ಹಿಂದೆ ಸರಿದಳು. ತಪ್ಪಾಯ್ತು ಕಣೋ, ನಿನ್ನ ಮೇಲಿನ ಪ್ರೀತಿಯಿಂದ ಆತುರಪಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಅಳತೊಡಗಿದಳು. ಅವಳು ಅಳುವುದನ್ನ ನೋಡಿ ನನಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ. ಅಲ್ಲ ಕಣೆ, ಏನಾಯ್ತು ನಿಂಗೆ, ಈ ತರ ಮಾಡ್ತೀಯಾ ಅಂತ ಅಂದುಕೊಂಡಿರಲಿಲ್ಲ. ಸರಿ ಬಿಡು, ಏನೋ ಕಂಟ್ರೋಲ್ ತಪ್ಪಿ ಈ ತರ ಮಾಡಿದೀಯಾ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡು ಅಂತ ಹೇಳಿದೆ. ಅದಕ್ಕೆ ಅವಳು, ಕಂಟ್ರೋಲ್ ತಪ್ಪಿಲ್ಲ ಕಣೋ, ಇದು ನನ್ನ ಎಷ್ಟೋ ದಿನಗಳ ಆಸೆ, ಹಾಗಾಗಿ ಪ್ಲಾನ್ ಮಾಡಿಯೇ ಮಾಡಿದ್ದು ಅಂತ ಹೇಳಿದಳು. ಅಂದ್ರೆ ಏನು, ನಿನ್ನ ಮಾತಿನ ಅರ್ಥ ಕೇಳಿದೆ. ಅದಕ್ಕೆ ಅವಳು, ನನಗೆ ಬೆನ್ನು ನೋವು ಇರಲಿಲ್ಲ, ನಿನ್ನ ಜೊತೆ ಒಂದು ಸಾರಿಯಾದರೂ ಮಾಡಬೇಕು ಅಂತ ಈ ಪ್ಲಾನ್ ಮಾಡಿದ್ದೆ ಅಂದಳು. ಇದನ್ನ ಕೇಳಿ ನನಗೆ ಇನ್ನೂ ಆಶ್ಚರ್ಯವಾಯಿತು. ನನ್ನ ಅಕ್ಕನ ಹತ್ತಿರ ಈ ರೀತಿಯ ಒಂದು ಮುಖ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ನಾನು ಅಲ್ಲಿಂದ ನನ್ನ ರೂಮಿಗೆ ಬಂದು ಬಿಟ್ಟೆ. ಎಷ್ಟೇ ಮಲಗಲು ಟ್ರೈ ಮಾಡಿದರೂ ನಿದ್ದೆಯೇ ಬರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅಕ್ಕ ಮತ್ತೆ ನನ್ನ ರೂಮಿಗೆ ಬಂದಳು. ನಾನು ಏನನ್ನು ಹೇಳದೆ ಸುಮ್ಮನೆ ಇದ್ದೆ. ಅವಳು ಹತ್ತಿರ ಬಂದು, ತಪ್ಪಾಯ್ತು ಕಣೋ, ಇನ್ಮೇಲೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದಳು. ಅವಳನ್ನು ನೋಡಿ ನನಗೂ ಪಾಪ ಅನಿಸಿತು. ಯಾಕೆ ಭಾವ ನಿನ್ನನ್ನು ಖುಷಿಪಡಿಸೋದಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವಳು, ಹಾಗೇನಿಲ್ಲ ಕಣೋ, ಮದುವೆ ಆದಾಗ ನಮ್ಮ ಜೀವನ ತೃಪ್ತಿಕರವಾಗಿಯೇ ಇತ್ತು. ಆಗ ನನಗೆ ಇದರ ಮೇಲೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಈಗ ನನಗೆ ಇದರ ಮೇಲೆ ಆಸಕ್ತಿ ಜಾಸ್ತಿಯಾಗಿದೆ, ಆದ್ರೆ ಅವರಿಗೆ ಇದರ ಮೇಲೆ ಆಸಕ್ತಿ ಎಲ್ಲ ಕಡಿಮೆಯಾಗಿದೆ ಅಂದಳು. ಇದನ್ನ ಕೇಳಿ ನನಗೆ ಅವಳೆ ಬಗ್ಗೆ ಇನ್ನೂ ಪಾಪ ಅನಿಸಿತು. ಅವಳು, ಸರಿ ಬಿಡು, ನೀನು ನಿದ್ದೆ ಮಾಡು ಅಂತ ಹೇಳಿ ನನ್ನ ಹಣೆಗೆ ಒಂದು ಮುತ್ತನ್ನು ಕೊಟ್ಟು ಹೋದಳು.
ಆದರೆ ಈ ಮುತ್ತು ಅವಳು ಪ್ರೀತಿಯಿಂದ ತಮ್ಮನಿಗೆ ಕೊಟ್ಟ ಮುತ್ತಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ನನಗೆ ನಿದ್ದೆ ಬಂದು ಮಲಗಿಬಿಟ್ಟೆ. 2 ಗಂಟೆಯ ನಂತರ ಮತ್ತೆ ನನಗೆ ಎಚ್ಚರವಾಯಿತು. ಅವಳ ಬಗ್ಗೆ ಚಿಂತೆಯಾಯಿತು. ಹಾಗಾಗಿ ಎದ್ದು ಅವಳ ರೂಮಿಗೆ ಮಲಗಿದ್ದಳೋ ಇಲ್ಲವೋ ಎಂದು ನೋಡಲು ಹೋದೆ. ಆದರೆ ಅವಳು ತುಂಬಾನೇ ಅಳುತ್ತಿದ್ದಳು. ಅವಳ ಜೀವನದ ಒಂದೇ ಒಂದು ಆಸೆ ಇವತ್ತು ಕೊನೆಯಾಗಿತ್ತು. ನನಗೆ ಮತ್ತೆ ಚಿಂತೆಯಾಯಿತು. ಏನು ಮಾಡಬೇಕು ಅಂತ ಗೊತ್ತಾಗದೆ ವಾಪಸ್ ರೂಮಿಗೆ ಬಂದೆ. ಆದರೆ ನಿದ್ದೆಯೇ ಬರಲಿಲ್ಲ. ಕೊನೆಗೆ ಬೆಳಗಾಯಿತು. ನನಗೆ ಆಫೀಸ್ ಹೋಗಲು ಟೈಮ್ ಆಗಿತ್ತು. ಆದರೆ ನಿದ್ದೆಯಿಲ್ಲದ ಕಾರಣ ರಜೆ ತೆಗೆದುಕೊಂಡೆ. ಅಕ್ಕ ಒಳಗೆ ಎಷ್ಟೊಂದು ದುಃಖ ತುಂಬಿದ್ದರು ನಗುತ್ತಾ ಮಾತನಾಡಿದಳು. ಆ ದಿನ ನನ್ನ ತಲೆಯಲ್ಲಿ ನೂರಾರು ಆಲೋಚನೆಗಳು ಓಡಾಡುತ್ತಿದ್ದವು. ಅವಳು ಸ್ನಾನ ಮಾಡಲು ಬಾತ್ರೂಮಿಗೆ ಹೋದಳು. ನನಗೆ ಕಾತುರದಿಂದ ಡೋರ್ನಿಂದ ಇಣುಕಿ ನೋಡಿದೆ. ಯಾಕಂದ್ರೆ ಅವಳು ಒಂದು ಅಪ್ಸರೆಯೇ ಹೌದು. ನನ್ನ ಕಂಬ ಗಟ್ಟಿಯಾಗಲು ಶುರುವಾಯಿತು. ಯಾಕಂದ್ರೆ ಅವಳು ಕೈ ಕೆಲಸ ಮಾಡಿ ತನ್ನ ಆಸೆಯನ್ನ ತೀರಿಸಿಕೊಳ್ಳುತ್ತಿದ್ದಳು. ನನಗೆ ಇನ್ನೂ ತಡೆಯಲಾಗಲಿಲ್ಲ. ನನ್ನ ರೂಮಿಗೆ ಹೋಗಿ ನಾನು ಕೈ ಕೆಲಸ ಮಾಡಿಕೊಂಡೆ. ಆಮೇಲೆ ರಾತ್ರಿ ಇಬ್ಬರು ಸೇರಿ ಊಟ ಮಾಡಿದೆವು. ಆದರೆ ಒಬ್ಬರಿಗೊಬ್ಬರು ಮಾತನಾಡಲಿಲ್ಲ. ಊಟ ಮುಗಿದ ಮೇಲೆ ನಮ್ಮ ರೂಮಿಗೆ ಮಲಗಲು ಹೋದೆವು. ಸ್ವಲ್ಪ ಹೊತ್ತಿನ ನಂತರ ನಾನು ಅವಳ ರೂಮಿಗೆ ಹೋದೆ. ಅವಳು ಮಲಗಿರಲಿಲ್ಲ ಮತ್ತು ಏನನ್ನೂ ಯೋಚಿಸುತ್ತಿದ್ದಳು. ಅವಳ ಹತ್ತಿರ ಹೋಗಿ ಬೆಡ್ ಮೇಲೆ ಪಕ್ಕದಲ್ಲಿ ಕುಳಿತೆ. ನನ್ನನ್ನು ನೋಡಿ ಅವಳು ಆಶ್ಚರ್ಯದಿಂದ ಏನಾಯ್ತು, ನಿದ್ದೆ ಬರ್ತಿಲ್ವಾ ಅಂತ ಕೇಳಿದಳು. ನಾನು ಹೌದು, ನಂಗೆ ನಿದ್ದೆ ಬರ್ತಿಲ್ಲ, ನಂಗೆ ತುಂಬಾ ತಲೆ ನೋಯುತ್ತಿದೆ ಅಂತ ಹೇಳಿದೆ. ಆಗ ಅವಳು ಹೌದಾ, ಸ್ವಲ್ಪ ತಲೆ ಮಾಲಿಶ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಳು. ಆಮೇಲೆ ಎಣ್ಣೆ ತೆಗೆದುಕೊಂಡು ತಲೆ ಮಾಲಿಶ್ ಮಾಡಲು ಶುರು ಮಾಡಿದಳು. ಆ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ ಕಂಬ ಸೆಟೆದು ನಿಂತಿತ್ತು. ಅದನ್ನು ಅವಳು ಕೂಡ ಗಮನಿಸಿದಳು. ಆದರೆ ಏನನ್ನೂ ಹೇಳಲಿಲ್ಲ. ಸ್ವಲ್ಪ ಮಾಲಿಶ್ ಮಾಡಿದ ನಂತರ ನನಗೆ ಸ್ವಲ್ಪ ಆರಾಮ ಅನಿಸಿತು. ಸ್ವಲ್ಪ ಹೊತ್ತು ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಳು. ನಾನು ಸರಿ ಆಯಿತು ಅಂತ ಎದ್ದು ನಿಂತೆ. ಮತ್ತೆ ಹೇಳಿದೆ, ನಾನು ಇಲ್ಲೇ ನಿನ್ನ ಜೊತೆ ಮಲಗಬಹುದಾ ಅಂತ. ಅದಕ್ಕೆ ಅವಳು ಕಿಂಚಿತ್ತೂ ಯೋಚಿಸದೆ ಸರಿ ಅಂತ ಪಕ್ಕಕ್ಕೆ ಸರಿದು ಮಲಗಿದಳು. ನಾನು ಅವಳ ಪಕ್ಕದಲ್ಲೇ ಮಲಗಿದೆ. ಅವಳ ಕೂದಲಿನ ಶಾಂಪೂ ಸ್ಮೆಲ್ ನನ್ನ ತಲೆ ಕೆಡಿಸಿತು. ನಿನ್ನೆಯ ತರ ಈ ರಾತ್ರಿ ಕೂಡ ಅವಳು ನನ್ನ ಜೊತೆ ಆ ಕೆಲಸ ಮಾಡಲು ಯತ್ನಿಸುವಳೋ ಅಂದುಕೊಂಡೆ. ಆದರೆ ಅವಳು ತನ್ನ ಪಾಡಿಗೆ ತಾನು ಮಲಗಿದ್ದಳು. ಕೊನೆಗೆ ನಾನೇ ಏನಾದರೂ ಮಾಡಬೇಕು ಅಂತ ಅಂದುಕೊಂಡೆ. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿದೆವು. ಆ ಸುವಾಸನೆ, ದೀರ್ಘವಾದ ಉಸಿರು ಮತ್ತು ಎದೆ ಬಡಿತ ಎಲ್ಲವೂ ಫೀಲ್ ಆಗುತ್ತಿತ್ತು. ಈಗ ನಮ್ಮಿಬ್ಬರ ಮನಸ್ಸು ಕಬಡ್ಡಿ ಆಡಲು ಆತುರದಿಂದ ಕಾಯುತ್ತಿತ್ತು. ನಾನೇ ಮುಂದುವರಿದು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡೆ. ಅವಳು ಕೂಡ ಏನನ್ನೂ ಹೇಳದೆ ನನ್ನನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು. ಕೊನೆಗೂ ನಮ್ಮ ಕಬಡ್ಡಿ ಆಟಕ್ಕೆ ಇಬ್ಬರ ಅನುಮತಿ ಇತ್ತು. ಸುಮಾರು 1 ಗಂಟೆಗಳ ಕಾಲ ನಮ್ಮ ಕೆಲಸ ನಡೆಯಿತು. ಅವಳ ಮುಖದಲ್ಲಿ ಎಲ್ಲಿಲ್ಲದ ತೇಜಸ್ಸು ಎದ್ದು ಕಾಣುತ್ತಿತ್ತು. ಅವಳು ಖುಷಿಯಿಂದ ಇದಕ್ಕಾಗಿ ಎಷ್ಟೋ ದಿನಗಳಿಂದ ಕಾಯುತ್ತಿದ್ದೆ ಕಣೋ, ನನ್ನ ಈ ಆಸೆ ನೆರವೇರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಳು. ನನಗೂ ಕೂಡ ಒಳ್ಳೆ ಮಜಾ ಸಿಕ್ಕಿತ್ತು. ನಾನು ಅಕ್ಕ, ನನಗೆ ನಿನ್ನ ಥ್ಯಾಂಕ್ಸ್ ಬೇಡ, ಚಾನ್ಸ್ ಸಿಕ್ಕಾಗಲೆಲ್ಲ ಕಬಡ್ಡಿ ಆಡೋಕೆ ರೆಡಿ ಇರು ಅಂತ ಹೇಳಿದೆ. ಅದಕ್ಕೆ ಅವಳು ನಾಚಿಕೆಯಿಂದ ತಲೆ ಅಲ್ಲಾಡಿಸಿದಳು. ಅವಳ ಎಷ್ಟೋ ದಿನಗಳ ಬಿಸಿ ಇಂದು ತಣ್ಣಗಾಗಿತ್ತು. ಇಲ್ಲೇ ಇರು ಅಂತ ಹಾಗೆಯೇ ಹೋಗಿ ಫ್ರಿಜ್ನಿಂದ ಹಾಲು ತಗೊಂಡು ಬಂದು ನನಗೆ ಕುಡಿ ಅಂತ ಹೇಳಿದಳು. ನಾನು ಖುಷಿಯಿಂದ ಕೂಡಿದೆ. ಆದರೆ ನನ್ನ ಮೈಯಲ್ಲಿ ಮತ್ತೆ ಉತ್ತೇಜನ ಶುರುವಾಯಿತು. ಈಗ ಮತ್ತೊಂದು ರೌಂಡ್ ಕಬಡ್ಡಿ ಆಡೋಕೆ ರೆಡಿ ಆಗಿತ್ತು. ಅವಳು ಖುಷಿಯಿಂದ ನನ್ನ ಮುಖವನ್ನು ನೋಡಿದಳು. ಮತ್ತೆ ನಾವಿಬ್ಬರೂ ಇನ್ನೊಂದು ರೌಂಡ್ ಕಬಡ್ಡಿ ಆಡಿದೆವು. ಆದರೆ ನಂಗೆ ಇನ್ನೂ ಬೇಕು ಅನಿಸುತ್ತಿತ್ತು. ಯಾಕೆ ಅಂತ ಕೇಳಿದಾಗ ಅವಳು ಹೇಳಿದಳು, ಹಾಲಿನಲ್ಲಿ ಒಂದು ಪೌಡರ್ ಮಿಕ್ಸ್ ಮಾಡಿದ್ದೆ ಅಂತ. ಆ ರಾತ್ರಿ ಇಬ್ಬರೂ ಹಲವು ರೌಂಡ್ ಕಬಡ್ಡಿ ಆಡಿ ಸುಸ್ತಾಗಿ ಮಲಗಿ ಒಂದೇ ಸರಿ ಬೆಳಗ್ಗೆ 9 ಗಂಟೆಗೆ ಎದ್ದೆ. ಪಕ್ಕದಲ್ಲಿ ಅವಳು ಇರಲಿಲ್ಲ. ಎದ್ದು ಬಾತ್ರೂಮಿಗೆ ಹೋದಾಗ ಡೋರ್ ಓಪನ್ ಇತ್ತು ಮತ್ತು ಅವಳು ಸ್ನಾನ ಮಾಡುತ್ತಿದ್ದಳು. ನಾನು ಕಣ್ಣು ಮುಚ್ಚಿಕೊಂಡು ಹಿಂದೆ ಸರಿದೆ. ಅವಳು ನಗುತ್ತಾ, ಅಯ್ಯೋ ನಾಚಿಕೆ ನೋಡು, ನಿನ್ನೆ ರಾತ್ರಿ ಎಲ್ಲಿತ್ತು ಈ ನಿನ್ನ ನಾಚಿಕೆ ಅಂತ ರೇಗಿಸಿದಳು. ಮತ್ತೆ ಕೈ ಚಾಚಿ ಒಳಗೆ ಕರೆದಳು. ಅಲ್ಲೂ ಕೂಡ ನಮ್ಮ ಕಬಡ್ಡಿ ಆಟ ನಡೆಯಿತು. ಬೆಳಗ್ಗೆ ಅಕ್ಕನ ಜೊತೆ ಕಬಡ್ಡಿ ಆಡುವ ಭಾಗ್ಯ ನನ್ನದಾಯಿತು. ನನ್ನ ಹೆಂಡತಿಯ ಜೊತೆಯೂ ಈ ರೀತಿಯಲ್ಲಿ ಎಂದು ಕಬಡ್ಡಿ ಆಡಿರಲಿಲ್ಲ. ಭಾವ ಬರುವ ತನಕ ನಮ್ಮ ಆಟ ನಡೆಯಿತು. ದಿನಗಳು ಕಳೆದಂತೆ ನನ್ನ ಅಕ್ಕಳ ಹೊಸ ರೂಪಗಳನ್ನ ನನಗೆ ತೋರಿಸಿದಳು.
ಎಷ್ಟೋ ವಿವಿಧ ಭಂಗಿಗಳಲ್ಲಿ ನಮ್ಮ ಕೆಲಸ ಮಾಡಿದೆವು. ಕೊನೆಗೆ ಭಾವ ತಮ್ಮ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬಂದರು. ಭಾವ ಇಲ್ಲದಾಗಲೆಲ್ಲ ನಮ್ಮ ಕೆಲಸ ನಡೆಯುತ್ತಿತ್ತು. ಸ್ವಲ್ಪ ದಿನಗಳ ನಂತರ ನನಗೆ ಗಂಡು ಮಗುವಾಯಿತು ಮತ್ತು ಹೆಂಡತಿ ವಾಪಸ್ ಬಂದಳು. ನನ್ನ ಅಕ್ಕ ಕಲಿಸಿಕೊಟ್ಟ ಆಟಗಳನ್ನ ನನ್ನ ಹೆಂಡತಿಯ ಜೊತೆ ಆಡಿ ಮಜಾ ಮಾಡಿದೆವು. ನನ್ನ ಹೆಂಡತಿ ಬಂದಾಗಿನಿಂದ ನನ್ನ ಮತ್ತು ಅಕ್ಕನ ಆಟಕ್ಕೆ ಅಡ್ಡಿ ಉಂಟಾಯಿತು. ನನ್ನ ಅಕ್ಕ ಮತ್ತೆ ಯಾವಾಗ ಚಾನ್ಸ್ ಸಿಗುತ್ತೋ ಅಂತ ಕಾಯ್ತಾ ಇದ್ದಳು. ಆದರೆ ನನಗೆ ನನ್ನ ಅಕ್ಕ ಮತ್ತು ಹೆಂಡತಿಯನ್ನ ಬಿಟ್ಟು ಬೇರೆ ಒಂದು ಹೆಣ್ಣಿನ ಜೊತೆ ಮಾಡುವ ಅವಕಾಶ ಕೂಡ ಸಿಕ್ಕಿತು. ಅದು ಯಾರಂದ್ರೆ ಅವಳ ಹೆಸರು ಪ್ರಿಯಾ, ನನ್ನ ಹೆಂಡ್ತಿಯ ತಂಗಿ. ಅವಳ ಜೊತೆ ಯಾವಾಗ ಹೇಗೆ ಮಾಡಿದೆ ಅಂತ ಮುಂದಿನ ಭಾಗದಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಾಗ 2 ಅಂತ ಕಾಮೆಂಟ್ ಮಾಡಿ. ಯಾಕಂದ್ರೆ ಆ ಕತೆ ಇದಕ್ಕಿಂತ ಅದ್ಭುತವಾಗಿದೆ. ಸೊ ಮಿಸ್ ಮಾಡದೆ ಲೈಕ್ ಮತ್ತು ಕಾಮೆಂಟ್ ಮಾಡಿ.